ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೆಂಗದಿರಿ? ಆರಾಮದಿರೇನು? ನಾವು ಕೂಡ ಆರಾಮದೀವಿ ನೋಡ್ರಿ ಫ್ರೆಂಡ್ಸ್. ಬರ್ರಿ ಇವತ್ತು ಕರ್ದಂಟು ಮಾಡ್ಬೇಕಂತ ಹೇಳಿ ಇಲ್ಲಿ ಪುಟಾಣಿ ಹಿಟ್ಟು ತೊಗೊಂಡಿನಿ ನೋಡ್ರಿ. ಮಿಕ್ಸಿ ಮಾಡೀನಿ ಒಂದು ಅರ್ಧ ಕಿಲೋದಷ್ಟು ಪುಟಾಣಿನ ಮಿಕ್ಸಿ ಮಾಡೀನಿ. ಹಿಟ್ಟೆಲ್ಲ ಚಾಳಸಿ ಸೋಸಿಟ್ಟಿನಿ ರೀ. ಇಲ್ಲಿ ನೋಡ್ರಿ ಒಂದು ಬೊಗೋಣಿ ತೊಗೊಂಡಿದ್ದ. ಬೊಗೋಣ್ಯಾಗ ಸಕ್ರೆ ಹಾಕಾಗತ್ತೀನಿ ರೀ. ಈ ಕಪ್ ತೊಗೊಂಡಿನ್ರಿ. ಒಂದು ಕಪ್ಪಿನ ಅಳತಿಲೇ 1-2 ಕಪ್ ಸಕ್ರೆ ಹಾಕಾಗತ್ತೀನಿ ನೋಡ್ರಿ. ನೋಡ್ರಿ ಸಕ್ರೆಯಾಗ ಇರುವಂಥ ಸ್ವೀಟ್ ಪದಾರ್ಥವಾಗಿರೋವೇ ರೀ. ಅದಕ್ಕೆ ಇಲ್ಲಿ 1-2 ಕಪ್ ಸಕ್ರೆ ಹಾಕಾಗತ್ತೀನಿ ನೋಡ್ರಿ. 2 ಕಪ್ ಸಕ್ರೆ 2 ಕಪ್ ಹಿಟ್ಟು ಹಾಕೋದು ನೋಡ್ರಿ. ಹಿಟ್ಟೆ ಮಾಪ್ ಮಾಡಿ ಮಾಡ್ತೀನಿ ರೀ. ನಾ ಪುಟಾಣಿ ಮಾಪ್ ಮಾಡಿದ್ರೆ ಭೀ ಬರ್ತದ. ಅಂದ್ರೆ ನನಗೆ ರೂಢಿ ಹಿಟ್ಟು ಮಾಪ್ ಮಾಡಿ ಹಿಟ್ಟು ಎಷ್ಟು ಇರ್ತದಲ್ರಿ ಅಷ್ಟು ಸಕ್ರೆ ಹಾಕ್ತೀನಿ ನೋಡ್ರಿ. ಕರ್ದಂಟಂತರೂ ಮಸ್ತಾಗಿ ಬರ್ತಾವ. ನೋಡ್ರಿ ಹಾಗೆ ಒಂದು ಸ್ವಲ್ಪ ಸಕ್ರೆ ಎಷ್ಟು ತೊಯ್ಲಿಕ್ಕೆ ನೀರು ಬೇಕಲ್ಲ ಅಷ್ಟು ನೀರು ಹಾಕಾಗತ್ತೀನಿ ನೋಡ್ರಿ. ಜಾಸ್ತಿ ನೀರು ಹಾಕೋಣ ಲಗುಟ್ ಪಾಕ ಬರಂಗಿಲ್ಲ. ಅದಕ್ಕೆ ಸಕ್ರೆ ತೊಯ್ಯಷ್ಟು ಹಾಕಿ ಇಲ್ಲಿ ಸೇಗಡಿ ಮ್ಯಾಗ ಇಡಾಕತ್ತಿದ್ದು ನೋಡ್ರಿ ಪಾಕ ಬರ್ಲಕ್ಕೆ. ನೋಡ್ರಿ ಹಾಗೆ ಕೈ ಆಡಿಸ್ಕೋತಿರ್ಬೇಕ್ರಿ ಇದಕ್ಕೆ, ಇಲ್ಲಾಂದ್ರೆ ಗಂಟಾಗೋ ಚಾನ್ಸ್ ಇರ್ತದಪ್ಪ. ಹಿಂಗೆ ಅದಕ್ಕಾಗಿ ಕಡ್ಚಿಲೆ ಒಂದು ಸ್ವಲ್ಪ ಕೈ ಆಡಿಸಿ ಪಾಕ ಬರ್ನ ತೋರಿಸ್ತೀನಿ ರೀ. ಪಾಕ ಅಂತೂ ರೆಡಿ ಆಗ್ಯದ. ಯಾವ ರೀತಿ ಆಗ್ಯದ ತೋರಿಸ್ತೀನಿ ಬರ್ರಿ. ಈ ಕಡೆ ಹೊಡಿ. ಜಾಸ್ತಿ ಕಡಕ್ ಆಗ್ತದ್ರಿ ಇದು, ಇಳಿಸ್ಬಿಡ್ತಾ. ಈಗ ಇಲ್ಲಿ ನೋಡ್ರಿ ಹಿಂಗೆ ಮುದ್ದೆ ಆಗ್ಬೇಕು ನೋಡ್ರಿ ಇದು ಪಾಕ. ಈ ಥರ ನೋಡ್ರಿ ಇದು ಹಂಗೆ ಮುದ್ದೆ ಆಗ್ಯದ. ಹಂಗೆ ಮುದ್ದೆ ಆಗಬೇಕು ಅಂದಾಗ ಪಾಕ ಬಂದು ಅಂತೇಳಿ ತಿಳಿಯೋದು. ಈಗ ಇದಕ್ಕೆ ಹಿಟ್ಟು ಹಾಕೋಣ. ಇಲ್ಲಿ ನೋಡ್ರಿ ಚಂದ ಕ್ಲಿಯರ್ ಬೆಳಗ್ಗೆ ಬೀಳ್ತದಲ್ಲ. ಇದೊಂದು ಕಪ್ ಹಿಟ್ಟು ಹಾಕ್ತೀನಿ ರೀ. ಮೊದಲು ಹಿಟ್ಟು ಹಾಕಿ ಕೈ ಆಡ್ಸೋಣ್ರಿ. ಇದಕ್ಕೆ ಅದ್ಕೊಂಡೆ ತಗೋತಮ್ಮ ಗ್ಯಾಸ್ ಈಗ ಇನ್ನೊಂದು ಕಪ್ ಹಾಕ್ತೀನಿ ರೀ. ಇದೇನು ಗಂಟು ಆಗಂಗಿಲ್ಲ ಏನಿಲ್ಲ ನೋಡ್ರಿ. ಅಳತಿ ಪ್ರಕಾರ ಮಾಡೋದ್ರೆ ಇದೇನು ಕೆಡಂಗ್ ನೋಡ್ರಿ. ಚಾಲು ಲೈಟ್ ಆಗಿ ಕ್ಲಿಯರ್ ಬರ್ಲತ್ತಿಲ್ಲ ನೋಡು. ನೀ ಕೈ ಇದು ಮಾಡಿ. ಇಲ್ಲಿ ನೋಡ್ರಿ ಈಗ ಇದು ಒಂದು ಪರಾತಿಗೆ ಎಣ್ಣೆ ಹಚ್ಚಿ ಪರಾತ್ನಾಗ ಹಾಕೊಂಡ್ರಿ. ಇದಕ್ಕೆ ಎಣ್ಣೆ ಹಚ್ಚಿ ಇಟ್ಟಿವ್ರಿ ಮೊದಲೆಲ್ಲ.
ಈಗ ಇದು ಕ್ಲಿಯರ್ ಕಾಣಿಸ್ಲಿಕ್ಕದಲ್ಲ. ಈಗ ನೋಡ್ರಿ ಒಂದು ಸ್ವಲ್ಪ ಕೊಬ್ಬರಿ ಉದುರ್ಸನ್ರಿ ಇದಕ್ಕೆ ಪಟ್ಟ. ಮ್ಯಾಕೆ ಏನಿ ಬತ್ತಂದ್ರೆ ಕೊಬ್ಬರಿ ಹತ್ಕೊಳಂಗಿಲ್ರಿ ಇದಕ್ಕೆ. ಕೊಬ್ಬರಿ ಮತ್ತು ಖಸ್ಖಸ್ ಕೊಬ್ಬರಿ ಹಾಕಿದ್ರೆ ಎಷ್ಟು ಚಂದ ಕಾಣಿಸ್ತದೆ ನೋಡ್ರಿ ಮ್ಯಾಗ. ನಮಗೆ ಸ್ವಲ್ಪ ಆಗಲ್ರಿ ಇದು. ಈಗ ನೋಡಿ ಕ್ಲಿಯರ್ ಬರುತ್ತದಲ್ಲ. ಒಂದು ಸ್ವಲ್ಪ ಆರ್ನ ಕಟ್ ಮಾಡನ್ರಿ, ಆಮ್ಯಾಗ ತೋರಿಸ್ತೇನೆ ರೀ ಮತ್ತೆ. ಈಗ ನೋಡ್ರಿ ಒಂದು ಸ್ವಲ್ಪ ಆರ್ಯದಿದ್ದು. ಈಗ ಇದಕ್ಕೆ ಕಟ್ ಮಾಡೋಣ ಅಂತ. ಈಗ ಇದಕ್ಕೆ ಯಾವ ರೀತಿ ತೆಗಿತೀನಿ ಅಂತ ನೋಡ್ಕೊಂಬರ್ರಿ. ನೋಡಿ ಇದೊಂದು ಅರ್ಬಿ ಹಾಸಿದ್ರಿ. ಈಗ ಇದು ಅರ್ಬಿ ಮ್ಯಾಗ ಕಾಣಿಸ್ಲತ್ತಲ್ಲ ಅರ್ಬಿ ಚಂದ. ಹಿಂಗೆ ಡಾಬ್ ಹೊಡಿಯೋದ್ರಿ. ದಂಡಿಗೆ ಒಂದು 2 ಉಳ್ದಾವ. ಮಸ್ತ್ ಬಂದ್ರು. ಫೋಟೋ ಹೊಡಿವ ಸನಿ ಹಿಡಿದು. ದುಕಾನ್ದಾಗ ಮಾರ್ತಾರ ನೋಡ್ರಿ, ಮ್ಯಾಕ್ ಕಾಗದ ಹಚ್ಚಿ ಹಂಗೆ ಅದು ನೋಡಿ ತಿರ್ಕೋನ. ಇನ್ನೊಂದು 2 3 ಉಳ್ದಾವ. ಇಟ್ಟೆ ಉಳ್ದಾವ ನೋಡ್ರಿ. ಇವು ಇಲ್ಲಿ ಎಣ್ಣೆ ಚಲೋ ಆಗ್ತದ ಕಾಣಿಸಲ್ಲ ನೋಡ್ರಿ. ಯಾವ ರೀತಿ ಆಗ್ಯಾವ ಕರ್ದಂಟು ಮಸ್ತ್ ಆಗ್ಯಾವ ನೋಡ್ರಿ. ಮೆತ್ತಗಿನ ಮೆತ್ತಗವರಿ ಬೇಳೆ ಆದಂಗೆ ಆಗ್ಯಾವ. ನೀವೀಗ ಇದೇ ಪರಾತ್ನಾಗ ತೆಗೆದಿಟ್ಕೋತೀನಿ ರೀ. ಒಂದು ಸ್ವಲ್ಪ ಆರನ ಡಬ್ಬೆ ಹಾಕಿಡ್ಲಕ್ಕೆ ಬರ್ತದೆ. ನೋಡಿದ್ರಲ್ರಿ ಫ್ರೆಂಡ್ಸ ಕರ್ದಂಟು ಯಾವ ರೀತಿ ಆಗ್ಯಾವ ಅಂಥೇಳಿ. ಈ ಥರ ನೀವು ಒಮ್ಮೆ ಮಾಡಿ ಟ್ರೈ ಮಾಡಿ ನೋಡ್ರಿ. ಈಜಿ ನೋಡ್ರಿ ಕರ್ದಂಟು ಮಾಡೋದಂತ್ರು. ಇನ್ನು ಪುಟಾಣಿ ಹಿಟ್ಟ ಇಟ್ಟಿದಲ್ರಿ ನಾ ಮತ್ತೊಮ್ಮೆ ಮಾಡಕ್ಕೆ ಬರ್ತದ. ಕೊಬ್ಬರಿ ಎಲ್ಲ ತಳಗೆ ಉದುರ್ತಲ್ಲ ಅಂದ್ರೆ ಹತ್ಕೊಂಡದ ನೋಡ್ರಿ. ಇಟ್ಟು ಹತ್ಕೊಳಟ್ಟು ಎಷ್ಟು ಬೇಕಲ್ಲ ಅಟ್ಟೆ ತೋತದ್ರಿ. ಅಂದ್ರೆ ಭೀ ಸಣ್ಣ ಮಿಕ್ಸರ್ಗೆ ಸಣ್ಣ ಮಾಡಿ ಹಾಕ್ದೇವಂದ್ರೆ ಹತ್ಕೋತದ ನೋಡ್ರಿ. ಕಿಸಶ್ ಹಾಕನ ಜಾಸ್ತಿ ಹತ್ಕೊಂಗಿಲ್ಲ. ಒಂದು ಕರ್ದಂಟು ಹಾಳಲಿಲ್ಲ ನೋಡ್ರಿ, ಮುರಿಲಿಲ್ಲ ಏನಿಲ್ಲ. ಈ ಥರ ಇದಕ್ಕೆ ಒಂದು ಸ್ವಲ್ಪ ಪರಾತಿಗೆ ಎಣ್ಣೆ ಚೆಂದಾಗಿ ಹಚ್ಕೊಂಡು ಹಿಂಗೆ ಡಬ್ಬ ಹೊಡೆದ್ರೆ ಅಷ್ಟು ಹುಚ್ಚಿ ಬರ್ತಾವ ನೋಡ್ರಿ. ತೆಗಿಯೋದು ಈಜಿ ನೋಡ್ರಿ. ಅರಬಿ ತೆಗಿಯೋದು